ಹಾಯ್ ನಮಸ್ಕಾರ ಎಲ್ರಿಗೂ. ನನ್ನ ಜೀವನದ ಮತ್ತೊಂದು ದಿನಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ಮಾರ್ನಿಂಗ್ ಏನೋ ಒಂದು ರೀತಿ ನೆಮ್ಮದಿಯಾಗಿ ಫೀಲ್ ಆಗತ್ತಿತ್ತು. ನಮ್ಮ ಗುಂಡ ಇನ್ನೂ ಬೆಡ್ ಮೇಲೆ ಬಿದ್ಕೊಂಡು ಏಳೋ ಬೇಡೋ ಅಂತೇಳಿ ಯೋಚನೆ ಮಾಡಕತ್ತಾನ. ಅವ್ರ ಅಪ್ಪಾಜಿ ಅಂತೂ ಕಾಲು ಒತ್ತಿ ಇನ್ನೂ ಮಲಗಿಸೋಕೆ ಟ್ರೈ ಮಾಡಕತ್ತಾರ. ನಿನ್ನೆ ರಾತ್ರಿ ಮಲಗುವಾಗ ಮನಸ್ಸಿಗೆ ಒಂದು ರೀತಿ ಸಮಾಧಾನ ಇತ್ತು. ಯಾಕಂದ್ರೆ ನಾಳೆಯಿಂದ ಮಕ್ಕಳು ಸ್ಕೂಲ್ ರಜೆ ಅಂಥೇಳಿ ಎಲ್ಲನೂ ಕ್ಲೀನ್ ಮಾಡಿ ನೀಟಾಗಿ ಒರೆಸಿ ನೆಮ್ಮದಿಯಿಂದ ನಿದ್ದೆ ಮಾಡಬೇಕು, ಬೆಳಗ್ಗೆ ಲೇಟಾಗಿ ಹೇಳ್ಬೇಕಂತೇಳಿ ಡಿಸೈಡ್ ಮಾಡಿನೇ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ನೋಡಿದಾಗೂ ಕಿಚನ್ ಎಲ್ಲ ಕ್ಲೀನ್ ಇದ್ದಿದ್ದು ನೋಡಿದಾಗೂ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಆಕೈತಿ. ನಮ್ಮ ಕೆಲಸ ಮಾಡೋಕ್ಕೂ ನಮಗಿನ್ನೂ ಹೆಚ್ಚಾಗಿ ಇಂಟ್ರೆಸ್ಟ್ ಬರ್ತೈತಿ. ಸೊ ಎಷ್ಟು ದಿನ ಆದಮೇಲೆ ಇವತ್ತು ಅಲಾರಾಮ್ ಇಲ್ದಂಗೆ ಗಡಿಬಿಡಿ ಇಲ್ಲದೆ ಅಯ್ಯೋ ಮಕ್ಕಳಿಗೆ ಲೇಟ್ ಆಯಿತು, ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಅನ್ನೋದು ಆತುರ ಇಲ್ದಂಗೆ ನೆಮ್ಮದಿಯಿಂದ ಕಣ್ಮುಚ್ಚಿ ಮಲಗಿದ್ದೆ. ನಿಜ ಹೇಳ್ತೀನಿ, ಎಷ್ಟು ದಿನಗಳಾದಮೇಲೆ ಇಷ್ಟು ಪೀಸ್ಫುಲ್ಲಾಗಿ ನಿದ್ದೆ ಮಾಡೀನಿ. ಒಬ್ಬ ತಾಯಿಯಾಗಿ ದಿನ ಬೆಳಿಗ್ಗೆ ಆ ಓಡಾಟದ ಬದುಕಿನ ಮಧ್ಯೆ ಈ ಒಂದು ದಿನ ಲೇಟಾಗಿ ಹೇಳೋ ಸುಖ ಐತಲ್ಲ, ಅದು ಯಾವ ಹಬ್ಬಕ್ಕೂ ಕಮ್ಮಿ ಇಲ್ಲ ಅಂತ ನನಗನ್ನಿಸ್ತೈತಿ. ಎಷ್ಟು ಲೇಟಾಗಿ ಎದ್ದೀನಿ ಅಂದರೆ ಇವತ್ತು ನಾ ಹೇಳೋ ಅಷ್ಟ್ರಾಗ ಸೂರ್ಯನೂ ನೆತ್ತಿಗೆ ಬಂದುಬಿಟ್ಟಿದ್ದ. ಅಷ್ಟು ಲೇಟಾಗಿ ಎದ್ದೀನಿ ಇವತ್ತು. ಹಾಗೆ ನಾವೆಲ್ಲರೂ ನಮ್ಮ ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನನ್ನ ಹಸ್ಬೆಂಡ್ ಮನೆಯೆಲ್ಲೂ ಡೀಪ್ ಕ್ಲೀನ್ ಮಾಡ್ಬೇಕಂತೇಳಿ ಎಲ್ಲ ಸೋಫಾ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಸೋಫಾ ಒರೆಸಿ ಮನೆಯೆಲ್ಲನೂ ನೆಲ ಒರೆಸಿ ನೀಟಾಗಿ ಕ್ಲೀನ್ ಮಾಡಿದರು. ನನ್ನ ಮಗನೂ ಅವ್ರಿಗೆ ಲಿಟ್ಲ್ ಹೆಲ್ಪ್ ಮಾಡ್ದೆ. ಒಂದು ರೀತಿ ನಮ್ಮ ಮನೆಗೆ ಎಲ್ಲರಿಗೂ ಒಂದು ರೀತಿ ಲಿಟ್ಲ್ ಹೆಲ್ಪರ್ ಅವ ನಮ್ಮ ಗುಂಡ. ಆ ಪುಟಾಣಿ ಕೈಯಿಂದ ಮಾಪ್ ಹಿಡ್ದು ಇಡೀ ಮನೆಯೆಲ್ಲ ಅಳತಿ ಮಾಡಕತ್ತಾನವ. ನೆಲ ಒರೆಸೋದು ನೋಡೋಕೆ ಒಂದು ರೀತಿ ಖುಷಿ ಆಕೈತಿ. ಮಕ್ಕಳು ಮನೆ ಕೆಲಸದಾಗ ಸಹಾಯ ಮಾಡೋದಂದ್ರೆ ಬರೀ ಕೆಲಸ ಹಂಚ್ಕೊಳ್ಳೋದಲ್ಲ, ಅದು ಜವಾಬ್ದಾರಿಯ ಮೊದಲನೇ ಹೆಜ್ಜೆ ಅಂತಲೇ ಹೇಳ್ಬೋದು. ಆ ಪುಟ್ಟ ಪಾದಗಳು ಮನೆ ತುಂಬ ಓಡಾಡ್ಕೊಂಡಿದ್ರೆ ಆ ಮನೆಗೆ ಒಂದು ಕಳೆ. ನನಗಂತೂ ಅವು ಮಾಡೋ ಕೆಲಸಕ್ಕಿಂತ ಅವ ನನ್ನ ಜೊತೆ ಅದಾನ ಅನ್ನೋದು ದೊಡ್ಡ ಸಂಭ್ರಮ. ಸ್ಲಿಪ್ಪರ್ಸ ಅಲ್ಲ ಇರಲಿ, ನಾ ಒರೆಸ್ಲಿ ತಗೊಳ್ಳಿ ಬಿಡಿನ ಸಾಕು. ಗಡಿಬಿಡಿ ಗಂಡ ನೀನು. ನಮ್ಮ ಅಜ್ಜಿ ಊರಿಂದ ರಾಗಿ ತಂದು ಕೊಟ್ಟಿದ್ರು. ಯಾವಾಗ ತಂದು ಕೊಟ್ಟಿದ್ರು ಅಂದರೆ ನನ್ನ ಮಕ್ಕಳು ಬರ್ತಡೇ ಡಿಸೆಂಬರ್ದಾಗ ತಂದು ಕೊಟ್ಟಾರ ರಾಗಿ. ಅವನ್ನ ಇವತ್ತು ಕ್ಲೀನ್ ಮಾಡಬೇಕು, ನಾಳೆ ಕ್ಲೀನ್ ಮಾಡಬೇಕು ಅಂತೇಳಿ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಒಂದು 2 kg ರಾಗಿ ಹಿಟ್ಟಿತ್ತು. ಸೊ ಅದು ಸಾಕಾಗ್ತಿತ್ತು. ರೆಗ್ಯುಲರಾಗಿ ಅದನ್ನ ಸ್ವಲ್ಪ ಅಂಬ್ಲಿ ಮಾಡ್ಕೊಳ್ಳೋದು, ಆಮೇಲೆ ರಾಗಿ ಮುದ್ದೆ ಎಲ್ಲ ಮಾಡ್ತಿದ್ದೆ. ಅದು ನಿನ್ನೆಗೇನೆ ಖಾಲಿ ಆಯಿತು ರಾಗಿ ಹಿಟ್ಟು. ಮನುಷ್ಯನಿಗಿರೋ ಕೆಟ್ಟ ಗುಣ ಅಂದ್ರೇ ಇದೆ. ಇದು ಯಾವುದೇ ಆಗಲಿ, ಮನುಷ್ಯನೇ ಆಗಲಿ, ವಸ್ತುನೇ ಆಗಲಿ, ವ್ಯಕ್ತಿನೇ ಆಗಲಿ, ನಮ್ಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಗೆ ನೆನಪಾಗ್ತೈತಿ. ಸೊ ಇವಾಗ ನನಗೆ ಹಂಗೆ ಆಯ್ತು. ಇಷ್ಟು ದಿನ ನಂಗೆ ರಾಗಿ ಹಿಟ್ಟಿತ್ತಲ್ಲ, ಹಂಗಾಗಿ ನನ್ನದು ಅಟ್ಲೀಸ್ಟ್ ಕ್ಲೀನ್ ಮಾಡಿ ಇಟ್ಕೋಬೇಕು ಅನ್ನೋ ಒಂದು ನೆನಪು ನನಗಿರಲಿಲ್ಲ. ಈಗಲ ರಾಗಿ ಹಿಟ್ಟು ಖಾಲಿ ಆದಮೇಲೆ ಇಲ್ಲಪ್ಪ ರಾಗಿ ಅದಾವಲ್ಲ ಅವನ್ನ ಕ್ಲೀನ್ ಮಾಡಿ ಎಲ್ಲನೂ ಬೀಸ್ಕೊಂಡು ಬರ್ಬೇಕಂತೇಳಿ ಇವತ್ತು ನಾನು ನೀಟಾಗಿ ತೊಳ್ಕೊಂಡೆ. ಸಿಕ್ಕಾಪಟ್ಟೆ ಗಲೀಜಿರ್ತಾವೆ ರಾಗಿ, ಅದು ಕ್ಲೀನ್ ಮಾಡೋಕೆ ಬೇಜಾರು. ಅದ ಕಾರಣಕ್ಕೇ ನಾನು ಇಷ್ಟು ದಿನ ಅದ್ರ ಕಡೆ ತಿರುಗೂ ನೋಡಿರಲಿಲ್ಲ. ಬಟ್ ಇವಾಗ ನಾಳೆಯಿಂದ ಮತ್ತೆ ಬೇಕು ನಂಗೆ ರಾಗಿ ಮುದ್ದೆ, ಅಟ್ಲೀಸ್ಟ್ ಆಂಬ್ಲಿ ಆದರೂ ಮಾಡ್ಕೊಳಕ್ಕೆ ಬೇಕು ನಂಗೆ. ರೆಗ್ಯುಲರಾಗಿ ಆಂಬ್ಲಿ ಮಾಡ್ತೇನೆ ನಾನು. ಈ ಬೇಸಿಗೆ ಮುಗಿಯುತ್ತೆ ನಾನು ಇನ್ನು ವಾರದಾಗ 2 ಸಾರಿ ರಾಗಿ ಮುದ್ದೆನೂ ಮಾಡಿರ್ತೀನಿ. ಅದು ಹಂಗಾಗಿ ಎಲ್ಲನೂ ಕ್ಲೀನ್ ಮಾಡಿ ಒಣಗಿ ಹಾಕೀನಿ ಈಗ ಬಿಸಿಲಿಗೆ. ಇವತ್ತು ನಾಳೆ 2 ದಿನ ಒಣಗಿಕೊಂಡು ಅಂದ್ರೆ ನಾಡಿದ್ದು ಬೀಸಾಕೊಟ್ಟು ಹಿಟ್ಟು ರೆಡಿ ಮಾಡ್ಕೊತೀನಿ. ಇನ್ನು ಇವಾಗ ಸ್ಕೂಲ್ ರಜೆ ಇದ್ದರೂ ಅಷ್ಟೇ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರಲ್ಲ, ಸೊ ಹಂಗಾಗಿ ಅವ್ರಿಗೆ ಆನ್ ಟೈಮ್ ಟಿಫನ್ ಅಂತೂ ಕೊಡಲೇಬೇಕು. ಮಧ್ಯಾಹ್ನಕ್ಕೆ ಊಟಕ್ಕೆ ಮನೆಗೆ ಬರ್ತಾರೆ. ಸೊ 10 ಗಂಟೆ ಒಳಗಾಗಿ ಅವ್ರಿಗೆ ಟಿಫನ್ ರೆಡಿ ಮಾಡಿಕೊಡ್ಬೇಕು. ಹಂಗಾಗಿ ಹಾಲು ತೊಗೊಂಡು ಬಂದಿದ್ರೆ ಒಂದು ಸೈಡಿಗೆ ಹಾಲು ಬಿಸಿಗಿಟ್ಟೆ ನಾನು ಟಿಫನ್ಗೆ ರೆಡಿ ಮಾಡ್ಕೊತೀನಿ. ಸೊ ನಾನು ಟಿಫನ್ ರೆಡಿ ಮಾಡೋ ಅಷ್ಟ್ರಾಗ ನನ್ನ ಹಸ್ಬೆಂಡ್ ಕೂಡ ಎಲ್ಲ ಡೀಪ್ ಕ್ಲೀನಿಂಗ್ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದ್ರೆ ಅವರಿಗೆ ನಿನ್ನೆನೇ ನಾನು ಎಲ್ಲನೂ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹನಿ ಮಾಡಿ ಇಟ್ಟಿದ್ದೆ. ಇವತ್ತು ಅವರು ಎಲ್ಲನೂ ನೀಟಾಗಿ ದೇವ್ರ ಮನೆ ಪೂಜೆ ಮಾಡಿದರು. ರಂಗೋಲಿ ಎಲ್ಲನೂ ನಿನ್ನೆನೇ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ ನಾನು. ಜಸ್ಟ್ ಅವ್ರು ಬಂದು ದೇವರ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದರು. ಅವರು ಪೂಜೆ ಮಾಡೋ ಅಷ್ಟ್ರಾಗ ನಾನು ಟಿಫನ್ ರೆಡಿ ಮಾಡಿಕೊಂಡೆ. ಇವತ್ತಿನ ಟಿಫನ್ ನಾನು ವೆಜ್ ಬಿರಿಯಾನಿ ಮಾಡಿದ್ದೆ. ಸುಮಾರು ಸಾರಿ ವೆಜ್ ಬಿರಿಯಾನಿ ಆಮೇಲೆ ಪಲಾವ್ ರೆಸಿಪಿ ಅಂತೂ ನನ್ನ ವ್ಲಾಗ್ನಾಗ ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಬಂದೀನಿ ನಾನು. ನಿಮ್ಗೆ ಯಾರಿಗಾದರೂ ರೆಸಿಪಿ ಬೇಕಂದರೆ ಒಂದು ಸಾರಿ ನನ್ನ ಪ್ರೀವಿಯಸ್ ವೀಡಿಯೋದಾಗ ಹೋಗಿ ಚೆಕ್ ಮಾಡ್ಕೊರಿ. ಸಖತ್ ಸಾಫ್ಟಾಗಿ ಸಖತ್ ಚೆನ್ನಾಗಿ ಬಿರಿಯಾನಿ ಬಂದಿತ್ತು ಇವತ್ತು. ಟೇಸ್ಟ್ ಬಾಸುಮತಿ ರೈಸ್ ಯೂಸ್ ಮಾಡಿದ್ರಿಂದ ಇನ್ನೂ ಚೆನ್ನಾಗಾಗಿತ್ತು.
ಜಸ್ಟ್ ನಿಮ್ಗಿಲ್ಲಿ ಒಂದು ಟಿಪ್ ಹೇಳ್ತೀನಿ, ಫಾಲೋ ಮಾಡಿರಿ. ಈ ರೀತಿ ಅನ್ನ ಉದುರಾಗಿಯೂ ಇರಬೇಕು. ಆಮೇಲೆ ಅನ್ನದಗಳು ಸಾಫ್ಟಾಗಿ ಬರ್ಬೇಕಂತಂದ್ರೆ ಅಕ್ಕಿನ ಒಗ್ಗರಣೆಗೂ ಮುಂಚೆ ನೆನೆ ಇಡ್ರಿ. ನೆನೆ ಇಟ್ಟಿದ ಅಕ್ಕಿನ ಹಾಕಿರಿ. ಆಮೇಲೆ ಹಾಕಿದ್ಮೇಲೆ ಕುದೀತಿರ್ತೈತಲ್ಲ, ಸೊ ಕುದಿಯೋ ಟೈಮ್ನಾಗ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ರೆ ಈ ಥರ ಸಾಫ್ಟಾಗಿ ಉದುರಾಗಿ ಪಲಾವ್ ಬರ್ತೈತಿ. ಟ್ರೈ ಮಾಡಿರಿ ಈ ಟಿಪ್ನ ಒಂದ್ಸರಿ. ನಮಗೆಲ್ಲ ರಜಾ ಸಿಕ್ತು ಅಂದರೆ ಸಾಕು, ನಾವು ನಮ್ಮ ಅಜ್ಜಿ ಊರಿಗೆ ಹೋಗಿದ್ವಿ. ಅಲ್ಲಿ ಫ್ರೆಂಡ್ಸ್ ಜೊತೆ ಮಣ್ಣಾಗ ಆಟ ಆಡಿಕೊಂಡು ಎಷ್ಟು ಖುಷಿಯಿಂದ ರಜಾ ಕಳೆದು ಬರ್ತಿದ್ವಿ ನಾವು. ಆದರೆ ಈಗಿನ ಮಕ್ಕಳಿಗೆ ಈ ಸಿಟಿ ಜೀವನದ ಎಫೆಕ್ಟಿಂದ ಆಟ ಆಡೋದನ್ನು ಮರೆಯೋ ಹಂತಕ್ಕೆ ಬಂದುಬಿಟ್ಟೈತಿ. ನಮ್ಮ ಗುಂಡನೂ ಅಷ್ಟೇ, ಸ್ಕೂಲ್ ರಜಾ ಕೊಟ್ಟಾಗಿಂದನೂ ಆಟ ಆಡೋದನ್ನು ಮರೆತುಬಿಟ್ಟಾನ. ಬೆಳಿಗ್ಗೆಯಿಂದ ಟಿ ವಿ ನೋಡ್ತಾನೆ. ಪಾಪ ಅವನಾದರೂ ಏನು ಮಾಡ್ತಾನೆ, ಇಲ್ಲಿ ಆಟ ಆಡೋಕ್ಕೆ ಫ್ರೆಂಡ್ಸು ಇಲ್ಲ, ಹೊರಗಡೆ ಜಾಗನೂ ಇಲ್ಲ. ಹಾಗಾಗಿ ಬರೀ ಟಿ ವಿ ನೋಡೋದು. ಬೇಜಾರಾದರೆ ನನ್ನ ಹಿಂದೆ ಮುಂದೆ ಓಡಾಡಿಕೊಂಡು ಇರ್ತಾನೆ, ಈ ಥರ ಇರ್ತಾನೆ. ಪಾಪ ನನಗೂ ಅವ್ನು ನೋಡಿದಾಗ ಪಾಪ ಅಂತ ಅನ್ನಿಸ್ತೈತಿ. ಈ ವಿಡಿಯೋ ಕ್ಲಿಪ್ ಒಂದು 15 ಡೇಸ್ ಹಿಂದಿನ ವಿಡಿಯೋ ಕ್ಲಿಪ್. ನಾನು ಯಾವ ವ್ಲಾಗ್ನಾಗೂ ಆ್ಯಡ್ ಮಾಡಿರಲಿಲ್ಲ, ಇವಾಗ ಸಿಗ್ತದೆ. ಸೊ ಹಂಗಾಗಿ ಈ ವ್ಲಾಗ್ನಾಗ ಆ್ಯಡ್ ಮಾಡೀನಿ. ಇನ್ನು ನಾನು ಪ್ರತಿ ಸೆಕೆಂಡು ಅವನ ಜೊತೆ ಇರೋದ್ರಿಂದ ಅವ್ನು ಅಬ್ಸರ್ವ್ ಮಾಡಿ ನೋಡೀನಿ. ಅವಾಗ ನನಗೇನು ಅನ್ನಿಸ್ತು ಅಂತಂದ್ರೆ, ಅವನಿಗೆ ನಮಗಿಂತ ಹೆಚ್ಚಾಗಿ ಈ ವಯಸ್ಸಿಗೆ ಅವನಿಗೀಗ ಫಿಸಿಕಲ್ ಆ್ಯಕ್ಟಿವಿಟಿ ಭಾಳ ಅಗತ್ಯ ಐತಿ ಅಂತ ಅನ್ನಿಸ್ತು ನನಗೆ. ಮಕ್ಕಳು ಮಣ್ಣಿನ ಜೊತೆ ಆಟ ಆಡ್ಕೊಂಡು ಓಡಾಡ್ಕೊಂಡು ಬೆಳೆದ್ರೇನ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಕಾರ. ಮಕ್ಕಳು ಎಷ್ಟು ನ್ಯಾಚುರಲ್ ಆಗಿ ಹೊರಗಡೆ ಆಟ ಆಡ್ಕೊಂಡು ಬೆಳೀತಾರಲ್ಲ, ಅಷ್ಟು ಅವರು ಗಟ್ಟಿ ಆಕಾರ. ಹಾಗಾಗಿ ನಾವು ಎಲ್ಲೋ ದುಡಿಯೋಕ್ಕೆ ಬಂದು ಇಲ್ಲಿ ಸೆಟ್ ಆಗಿದ್ಕೊಂಡು ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಮಕ್ಕಳ ಆರೋಗ್ಯನ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನಮ್ಗೆ ಹಳ್ಳಿ ಅನ್ನೋ ಸುಂದರವಾಗಿರೋ ಅವಕಾಶ ಐತಿ. ನನ್ನ ಗಂಡನ ಮನೆ ತವ್ರ ಮನೆ ಎರಡೂ ಒಂದೇ, ಹಳ್ಳಿನೇ ಐತಿ. ಸೊ ಹಾಗಾಗಿ ಅಲ್ಲಿ ನೋಡ್ಕೊಳಕ್ಕೆ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಅದಾರ. ಅಲ್ಲಿ ವಾತಾವರಣ, ಒಳ್ಳೆ ಗಾಳಿ, ಬೆಳಕು ಅದೆಲ್ಲನೂ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಈ ಅವಕಾಶ ಅಂತೂ ಯುಟಿಲೈಸ್ ಮಾಡಿಕೊಂಡು ಸ್ವಲ್ಪ ದಿನನಾದರೂ ನನ್ನ ಮಕ್ಕಳು ಆಟ ಆಡಿಕೊಂಡು ಖುಷಿಯಿಂದ ಇರಲಿ ಅಂಥೇಳಿ ಇವತ್ತು ನಾನು ಮತ್ತು ಅವ್ರ ಅಪ್ಪಾಜಿಗೆ ಸೇರ್ಕೊಂಡು ಮಾತಾಡಿಕೊಂಡು ನಮ್ಮ ಅಮ್ಮಗೆ ಬಾ ಅಂಥೇಳಿವಿ. ಸೊ ನಮ್ಮಮ್ಮ ನಮ್ಮ ಅಕ್ಕ ಇವತ್ತಿಬ್ಬರು ಬರಕತ್ತಾರ. ಗ್ರಾಸ್ ಹೋಪರ್ ಅದೇನದು? ಪಪ್ಪನ ಕೈ ಅಂದೇನದು? ಗೋಟ್. ಎಲ್ಲೈತಿ ಗೋಟ್? ವೆರಿ ಗುಡ್ ಬಾಯ್, ಗುಡ್. ಏನಿದ? ಶಿಪ್. ಎಷ್ಟು ನೀಟಾಗಿ ಹಚ್ತಾನೆ ನೋಡ್ಲ. ಸೊ ಅವರು ಮಧ್ಯಾಹ್ನ ಊಟದ ಟೈಮಿಗೆಲ್ಲ ಇಲ್ಲೇ ಬರ್ತಾರೆ. ಸೊ ಹಂಗಾಗಿ ಅಡುಗೆ ರೆಡಿ ಮಾಡಾಕತ್ತೀನಿ. ಇವತ್ತೇ ಬದ್ನೆಕಾಯಿ ಎಣ್ಣೆಗಾಯಿ ಪಲ್ಯ ಮಾಡಬೇಕು ಅಂತೇಳಿ ಬದ್ನೆಕಾಯಿ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡ್ಕೊಳಕತ್ತೀನಿ. ಲಾಸ್ಟ್ ಟೈಮ್ ಬದ್ನೆಕಾಯಿ ಮಾಡಿದಾಗ ರೆಸಿಪಿ ಶೇರ್ ಮಾಡಿರಲಿಲ್ಲ ನಿಮ್ಮ ಜೊತೆಗೆ. ಸೊ ಇವತ್ತು ರೆಸಿಪಿ ಶೇರ್ ಮಾಡಾಕತ್ತೀನಿ. ಎಲ್ಲರೂ ಮನ್ಯಾಗ ಡಿಫ್ರೆಂಟಾಗಿ ನಿಮ್ಮ ಸ್ಟೈಲ್ನಾಗ ಮಾಡ್ತಿರ್ತೀರಿ. ಸೊ ನಾನು ಮಾಡೋ ಸ್ಟೈಲು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈ ಬದ್ನೆಕಾಯಿ ಎಣ್ಣೆಗಾಯಿ ಪಲ್ಯ ಮಾಡೋಕ್ಕೆ ನಾವು ಎಷ್ಟು ಸಣ್ಣ ಕಾಯಿ ತೊಗೋತೀವಲ್ಲ ಅಷ್ಟು ಪಲ್ಯ ಚಲೋ ಆಕೈತಿ. ಹಾಗೆ ಇದನ್ನ ಕಟ್ ಮಾಡ್ಕೊಬೇಕಾದ್ರೂ ಭಾಳ ಹುಷಾರಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು. ಒಳಗಡೆ ಎಲ್ಲ ಹುಳ ಇರ್ತಾವೆ, ಹುಳುಕಾಗಿರ್ತಾವೆ, ಅವೆಲ್ಲ ಗೊತ್ತಾಗಂಗಿಲ್ಲ ನೋಡಿದ ತಕ್ಷಣ. ಸೊ ಹಂಗಾಗಿ ಇವಾಗ ಬದ್ನೆಕಾಯಿ ಎಣ್ಣೆಗಾಯಿ ಮಾಡೋಕ್ಕೆ ನಾನು ಒಂದು ಈರುಳ್ಳಿ, ಆಮೇಲೆ ಒಂದು ಟೊಮೆಟೊ, ಆಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿನಿ ಎಲ್ಲ ಪೀಡಿಸಿ ಕ್ಲೀನ್ ಮಾಡಿ ತೊಗೊಂಡಿನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಪ್ರತಿ ಯೂಸ್ಗೂ ನಾನು ತೊಳ್ಕೊಂಡು ತೊಗೋತೀನಿ. ಯಾಕಂದರೆ ಸಂತೆಯಿಂದ ಬಂದಮೇಲೆ ಎಲ್ಲ ತರಕಾರಿನೂ ತೊಳೆದು ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಬಟ್ ಕೊತ್ತಂಬರಿ ಸೊಪ್ಪು ತೊಳೆದು ಕ್ಲೀನ್ ಮಾಡಿ ಇಡಂಗಿಲ್ಲ, ಹಂಗೆ ಇಟ್ಟಿರ್ತೀನಿ. ಯಾಕಂದರೆ ಅದು ಜಲ್ದಿ ಹಾಳಾಕೈತಿ ನೀರು ಸೋಕಿದ್ರೆ. ಸೊ ಹಂಗಾಗಿ ಅಡುಗೆ ಮಾಡಬೇಕಾದ್ರೂ ತೊಳೆದು ಕ್ಲೀನ್ ಮಾಡಿ ತೊಗೋತೀನಿ. ಆದರೆ ಒಂದು ಸ್ವಲ್ಪ ಎಣ್ಣೆಗಾಯಿಗೆ ಲಾಸ್ಟ್ ಹಾಕೋಕ್ಕೆ ಕಟ್ ಮಾಡಿ ಇಟ್ಕೊಂಡಿನಿ. ಇನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕೋಕ್ಕೆ ಇಟ್ಕೊಂಡಿನಿ. ಆಮೇಲೆ ಪುದೀನ, ಆಮೇಲೆ ಶುಂಠಿ, ಅದಾದಮೇಲೆ ಇಲ್ಲಿ ನಾನು ಎಳ್ಳು ತೊಗೊಂಡಿನಿ. ಆಮೇಲೆ ಒಂದು ಸ್ಟಾರ್ ಹೂವು, ಒಂದು ಏಲಕ್ಕಿ ತೊಗೊಂಡಿನಿ. ಜಾಸ್ತಿ ಮಸಾಲೆ ಇರಲಾರ್ದಂಗೆ ಸಿಂಪಲ್ಲಾಗಿ ಮಾಡ್ಬೇಕು ಅಂದ್ಕೊಂಡಿನಿ. ಜಾಸ್ತಿ ಏನೂ ಮಸಾಲೆ ಇಲ್ಲ, ಅರೋಮಕ್ಕೆ ಒಂದು ಏಲಕ್ಕಿ, ಆಮೇಲೆ ಸ್ಟಾರ್ ಹೂವು ತೊಗೊಂಡಿನಿ. ಇದಿಷ್ಟು ತೊಗೊಂಡು ಫಸ್ಟು ಒಂದು ಪ್ಯಾನ್ ಬಿಸಿಗಿಟ್ಟೆ ಇದೆಲ್ಲ ತರಕಾರಿನೂ ನಾನು ಫ್ರೈ ಮಾಡ್ಕೊತೀನಿ ಮಸಾಲೆಗೆ ಅಂಥೇಳಿ. ಈರುಳ್ಳಿ, ಟೊಮೆಟೊ, ಸ್ಟಾರ್ ಹೂವು, ಆಮೇಲೆ ಬೆಳ್ಳುಳ್ಳಿ ಇದಿಷ್ಟನ್ನು ಫಸ್ಟೇ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ. ಇದೆಲ್ಲ ಮಸಾಲೆನೂ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾ. ಕೊತ್ತಂಬರಿ ಸೊಪ್ಪನ್ನು ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊಂಬಿಡ್ಬೇಕಾ. ಕೆಲವೊಬ್ಬರು ಲಾಸ್ಟಿಗೆ ಹಸಿಯಾಗಿ ಹಾಕ್ತಾರೆ, ನೀವು ಹಾಗಾದರೂ ಹಾಕ್ಬೋದು, ಟೇಸ್ಟ್ ಏನೂ ಚೇಂಜ್ ಆಗಂಗಿಲ್ಲ. ಒಂದು ಸ್ವಲ್ಪ ಮಟ್ಟಿಗೆ ಅದೆಲ್ಲನೂ ಫ್ರೈ ಆಗ್ತಿದ್ದಂಗೆ ನಾನು ಇಲ್ಲಿ
ಕೊಬ್ಬರಿ ಮತ್ತು ಎಳ್ಳು ಹಾಕಾಕತ್ತೀನಿ. ನಾನು ಮಾಡೋ ಸ್ಟೈಲು ಡಿಫ್ರೆಂಟ್ ಆಗೈತಿ, ಸಿಂಪಲ್ ಆಗೈತಿ. ಇದಕ್ಕಿಂತನೂ ಜಾಸ್ತಿ ಎಲ್ಲ ಮಸಾಲೆ ಹಾಕಿ ಇನ್ನೂ ಟೇಸ್ಟಿಯಾಗಿ ಮಾಡ್ತಿರ್ತೀರಿ. ನಾ ಇಲ್ಲಿ ಸಿಂಪಲ್ಲಾಗಿ ಮಾಡಾಕತ್ತೀನಿ ಅಷ್ಟೇ. ಅವಸರದಾಗ ಮಾಡಬೇಕಾದ್ರೆ ಈ ಥರ ರೆಡಿ ಮಾಡಿಬಿಡ್ಬೇಕಷ್ಟೆ. ಸೊ ಇಲ್ಲಿ ಮಸಾಲೆ ಎಲ್ಲನೂ ಫ್ರೈ ಆಗ್ತಿದ್ದಂಗೆ ನಾನು ಅಚ್ಕಾರದ ಪೌಡ್ರ್ ಹಾಕಾಕತ್ತೀನಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲರೂ ಮಸಾಲೆ ಖಾರ ಹಾಕ್ತಿರ್ತೀರಿ, ಸೊ ಅದು ಟೇಸ್ಟ್ ಚೆನ್ನಾಗಿರ್ತೈತೆ, ಅದ್ರಾಗೇನು ಡಿಫ್ರೆಂಟ್ ಆಗೋದಿಲ್ಲ. ಅಚ್ಕಾರದ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ ಇದು ಎಲ್ಲನೂ ಹಾಕಿ ಒಂದು ಸಾರಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮಸಾಲೆ ನಾವು ಏನು ಹಾಕಿವಲ್ಲ ಖಾರ ಎಲ್ಲ ಅದ್ರಾಗಿಂದು ಹಸಿ ವಾಸನೆ ಹೋಗೋವರೆಗೂ ಸ್ಟವ್ ಸಿಮ್ನಾಗಿ ಇಟ್ಕೊಂಡು ಚಲೋದಂಗೆ ನಾವು ಅದನ್ನು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡು ಅದನ್ನು ಸೈಡಿಗೆ ಎತ್ತಿಡ್ತೀನಿ. ಈಗ ಉಪ್ಪು ಹಾಕಿ 1-2 ನಿಮಿಷ ಬಾಡಿಸ್ಕೊಂಡ್ರೆ ಸ್ವಲ್ಪ ಲೈಟಾಗಿ ಸಾಫ್ಟ್ ಆಕೈತಿ. ಉಪ್ಪಿನ ನೀರಿನ ಅಂಶ ಎಲ್ಲ ಬಿಟ್ಕೊತೈತಲ್ಲ ಉಪ್ಪಿನೊಳಗಿಂದ, ಸೊ ಲೈಟಾಗಿ ಸಾಫ್ಟ್ ಆಕೈತಿ. ಇವಾಗ ಅದನ್ನು ಸೈಡಿಗೆ ಎತ್ತಿಡ್ತೀನಿ ನಾನು. ಇನ್ನು ಇಲ್ಲಿ ಆ ಮಸಾಲೆ ಆರೋವರೆಗೂ ನಾನು ಆವಾಗ ಕಟ್ ಮಾಡಿ ಇಟ್ಕೊಂಡಿದ್ದು ಬದನೆಕಾಯಿ ಎಲ್ಲನೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ. ಎಣ್ಣೆಗಾಯಿ ಪಲ್ಯ ಆದಮೇಲೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗ್ತೈತಿ. ಈ ಡಯೆಟೆಲ್ಲ ಮಾಡೋರು ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಎಣ್ಣೆಗಾಯಿ ಆದಮೇಲೆ ಎಣ್ಣೆಗನ್ನ ಮಾಡಬೇಕು. ಇವಾಗೇನು ನಾವು ಬದನೆಕಾಯಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕತ್ತೀವಲ್ಲ, ಸೊ ಇಲ್ಲೇ ಸಾಫ್ಟ್ ಆಗಿಬಿಡ್ಬೇಕು. ಅವು 90% ಇಲ್ಲೇ ಅವು ಬೆಂದಿರಬೇಕು ಸಾಫ್ಟಾಗಿ. ಇನ್ನು ನಾವು ಉಳಿದಿದ್ದು 10% ನಾವು ಒಗ್ಗರಣೆ ಕೊಡಬೇಕಂದ್ರೆ ಬೇಯಿಸ್ಕೊಬೇಕಷ್ಟೆ. ಇದಕ್ಕೆಲ್ಲ ಜಾಸ್ತಿ ನೀರು ಹಾಕಿ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆನೇ ಇಲ್ಲ. ಸೊ ಇವಾಗ ಮಸಾಲೆ ಎಲ್ಲನೂ ತಣ್ಣಗಾಗೈತಿ. ಅದಕ್ಕೆ ನಾನು ಲಾಸ್ಟ್ನಾಗ ಬೆಲ್ಲ ಒಂದು ಹಾಕಿ ಆಮೇಲೆ ಹಸಿ ಜೀರಿಗೆ ಹಾಕಿದ್ರೆ ಟೇಸ್ಟ್ ಬ್ಯಾಲೆನ್ಸ್ ಆಕೈತಿ. ನೀವು ಇದಕ್ಕೆ ಹುಣಸೆ ಹಣ್ಣು ಹಾಕ್ಬೋದು. ನಾನು ಇಲ್ಲಿ ಟೊಮೆಟೊನ ಜಾಸ್ತಿ ಯೂಸ್ ಮಾಡೀನಿ, ಸೊ ಹಂಗಾಗಿ ಹುಣಸೆ ಹಣ್ಣೇನು ಹಾಕಿಲ್ಲ. ಸೊ ಇದಿಷ್ಟನ್ನು ರುಬ್ಕೊಂಡು ತೊಗೊತೀನಿ. ಅನ್ನಕ್ಕೆ ಇಡೋದೊಂದು ಬಾಕಿ ಇತ್ತು. ಹಿಟ್ಟನದು ಇಟ್ಕೊಂಡಿನಿ ಚಪಾತಿ ಮಾಡೋಕೆ. ಇನ್ನು ಅನ್ನನೂ ಹಾಕೈತೀನಿ ನಾನು ಪಲ್ಯ ಮಾಡೋ ಅಷ್ಟ್ರಾಗ. ಸೊ ಇವಾಗ ನಾನು ಮಸಾಲೆ ರುಬ್ಕೊಂಡು ತೊಗೋತೀನಿ. ಸೊ ಈ ಥರ ಮಸಾಲೆ ಸ್ಟಫಿಂಗ್ ರೆಡಿ ಮಾಡ್ಕೊಂಡೀನಿ. ನಾ ಒಂದು ಚೂರು ತರಿಯಾಗಿ ಇಟ್ಕೊತೀನಿ. ಜಾಸ್ತಿ ಎಲ್ಲ ಒಂಚೂರು ತರಿಯಾಗಿ ಇಟ್ಕೊತೀನಿ ಅಷ್ಟೇ. ಇದಕ್ಕೆ ಶೇಂಗಾ ಹಾಕ್ತಾರ, ಮೇನಾಗಿ ಶೇಂಗಾ ಹಾಕ್ಬೇಕಾ. ಬಟ್ ನಾ ಇವತ್ತು ಶೇಂಗಾ ಇಲ್ದಂಗೆ ಕೊಬ್ಬರಿ ಹಾಕಿ ಮಾಡಾಕತ್ತೀನಿ ಅಷ್ಟೇ. ಟೇಸ್ಟ್ ಡಿಫ್ರೆಂಟ್ ಆಗಿರ್ತೈತಿ ಕೊಬ್ಬರಿ ಹಾಕಿದರೆ ಶೇಂಗಾ ಹಾಕಿದರೆ. ಸೊ ಎರಡೂ ಟೇಸ್ಟು ಡಿಫ್ರೆಂಟಾಗಿ ಬರ್ತೈತಿ. ಸೊ ಎಲ್ಲ ಬದನೆಕಾಯಿಗೂ ಸ್ಟಫಿಂಗ್ ಹಾಕಿ ಇವಾಗ ಅದೇ ಒಂದು ಕಡಾಯಿಯಾಗ ನಾ ಏನು ಮಸಾಲೆ ಹೊರ್ಕೊಂಡಿನಲ್ಲ ಅದೇ ಕಡಾಯಿಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಡೈರೆಕ್ಟಾಗಿ ಮಸಾಲೆ ತುಂಬಿರೋಂಥ ಬದನೆಕಾಯಿ ಹಾಕಿ ಫ್ರೈ ಮಾಡ್ಕೊಬೇಕು. ಇದಕ್ಕೇನು ಜಾಸ್ತಿ ಈರುಳ್ಳಿ ಹಾಕಬೇಕು, ಟೊಮೆಟೊ ಹಾಕಬೇಕು, ಒಗ್ಗರಣೆ ಹಾಕಬೇಕು ಏನೂ ಇಲ್ಲ. ಯಾಕಂದರೆ ಈಗ ಆಲ್ರೆಡಿ ಹಾಕಿವಿ, ಯಾವುದು ಜಾಸ್ತಿ ಆದರೆ ಅದು ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಂಗಿಲ್ಲ ಅನ್ನೋ ನನ್ನ ಅಭಿಪ್ರಾಯ. ನನಗೆ ಇಷ್ಟ ಆಗ್ತೈತಿ. ಸೊ ಹಂಗಾಗಿ ಹಿಂಗೆ ಮಾಡ್ಕೊಳಕತ್ತೀನಿ ನಾನು. ಅದಕ್ಕಿನ್ನ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಎಣ್ಣೆ ಒಳಗೆ ಮತ್ತೊಂದು ಸಾರಿ ಮಸಾಲೆ ಆಮೇಲೆ ಬದನೆಕಾಯಿ ಎರಡೂ ಫ್ರೈ ಮಾಡ್ಕೊಂಡಾದ್ಮೇಲೆ ಉಳಿದಿದ್ದ ಗ್ರೇವಿಗೆ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕಿ ಒಂದು ಸಾರಿ ಮಿಕ್ಸ್ ಕೊಟ್ಕೊಂಡು ಲಾಸ್ಟ್ನಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಇನ್ನೊಂದು ಸ್ವಲ್ಪ ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಲೋ ಫ್ಲೇಮ್ನಾಗ ಬೇಯಿಸ್ಕೊಂಡ್ರೆ ಸಾಕು. ನಮ್ಮ ಟೇಸ್ಟಿ ಆಗಿರೋ ಅಂಥ ನಮ್ಮ ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ರೆಡಿ ಆಕೈತಿ. ಇಷ್ಟೇ ಮಾಡ್ಕೊಂಡ್ರೆ 10 ಮಿನಿಟ್ಸ್ನಾಗ ಪಲ್ಯ ರೆಡಿ ಆಕೈತಿ. ಸಖತ್ ಚೆನ್ನಾಗಿರ್ತೈತಿ, ಟೇಸ್ಟಿಯಾಗಿರ್ತೈತಿ. ಜಾಸ್ತಿ ಮಸಾಲೆ ವಾಸನೆ ಇರೋದಿಲ್ಲ, ಘಾಟ್ ಬರೋದಿಲ್ಲ. ಒಂದು ಸಾರಿ ನೀವು ಮನ್ಯಾಗ ಟ್ರೈ ಮಾಡಿರಿ. ನೀವು ಯಾವ ಥರ ಮಾಡ್ತೀರಿ ಅಂತೇಳಿ ನನಗೆ ಕಾಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಇನ್ನು ನಮ್ಮ ಅಮ್ಮನಕ್ಕಿಂತ ಮುಂಚೆ ನನ್ನ ಹಸ್ಬೆಂಡ್ ಬಂದರೆ ಆಫೀಸಿಂದ, ಸೊ ಹಂಗಾಗಿ ಅವರಿಗೆ ಚಪಾತಿ ಮಾಡ್ಕೊಡಾಕತ್ತೀನಿ. ಸೊ ಇವಾಗಂತೂ ಬಸ್ಸಿನ ಸುದ್ದಿ ಮಾತಾಡೋಂಗೇನೇ ಇಲ್ಲ. ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ 2 ಬಸ್ ಮಿಸ್ ಮಾಡ್ಕೊಂಡಾರ ಅವ್ರು. ಹಾಗಾಗಿ ನಾನು ಸಾವಕಾಶ ಬರ್ತೀವಿ, ನೀವು ಊಟ ಎಲ್ಲ ಮಾಡ್ಕೊರಿ ಅಂತೇಳಿದರೆ ಹಾಗಾಗಿ ನಮ್ಮ ಅಮ್ಮನಿಗೆ ಊಟ ಮಾಡಂತೇಳೇನ ಅವರು ಊಟ ಮಾಡಿದ್ರೆ. ದಿನ ಅವ್ರಿಗೆ ರೂಢಿ ಮಧ್ಯಾಹ್ನ ಟೈಮ ಅವ್ರು ಆಫೀಸಿಂದ ಊಟಕ್ಕೆ ಬರೋ ಟೈಮ್ನಾಗ ನಾನು ರೊಟ್ಟಿ ಚಪಾತಿ ಮಾಡ್ತಿರ್ತೀನಿ. ಹಾಗಾಗಿ ಅವ್ರಿಗೆ ಬಿಸಿಯಾಗಿ ಕೊಟ್ಟು ರೂಢಿ. ಸೊ ಅವರಿಗೆ 1-2 ಚಪಾತಿ ಮಾಡಿ ಕೊಟ್ಟೆ. ಇನ್ನು ಎಲ್ಲ ಚಪಾತಿನೂ ಮಿಕ್ಸೋದು ಬೇಡ, ಈ ಶೆಕಿಗಂತೂ ಬಿಸಿಯಾಗಿ ಯಾರೂ ಬಯಸಂಗಿಲ್ಲ. ಸೊ ಇವಾಗ ಮಾಡಿಟ್ರೆ ಅವ್ರು ಬಂದಮೇಲೆ ಎಲ್ಲರೂ ಸೇರ್ಕೊಂಡು ಊಟ ಮಾಡ್ಬೋದು ಅಂತೇಳಿ ಎಲ್ಲ ಚಪಾತಿ ಮಾಡಿಟ್ನಿ. ಸೊ ಅವ್ರು ಬಂದು ಮನೆ ಸೇರ್ಬೇಕಂದ್ರೆ 2 ಗಂಟೆನ ಆಯ್ತು. ಸಿಕ್ಕಾಪಟ್ಟೆ ರಶ್ ಇತ್ತಂತ ಬಸ್ನಾಗ. ಸೊ ಹಂಗಾಗಿ ಸಾವಕಾಶ ಬಂದ್ರವ್ರು. ನನ್ನ ಹಸ್ಬೆಂಡ್ ಹೋಗಿ ಕರ್ಕೊಂಡು ಬಂದರು. ಪ್ರತಿಯೊಂದು ಹೆಣ್ಣಿಗೂ ತವ್ರ ಮನೆ ಅಂದರೆ ಒಂದು ಸ್ಪೆಷಲ್ ಎಮೋಷನ್ ಇರ್ತೈತಿ. ಇನ್ನು ಅಲ್ಲಿಂದ ಯಾರಾದರೂ ಬರ್ತಾರಂತ ಕೇಳಿದರೆ ಸಾಕು, ಏನೋ ಒಂದು ಖುಷಿ, ಏನೋ ಒಂದು ಎಕ್ಸೈಟ್ಮೆಂಟ. ಗಂಡನ ಮನೆಯಾಗಿರೋ ಎಲ್ಲ ಹೆಣ್ಮಕ್ಳಿಗೂ ಸಹಜನ.
ತವ್ರ ಮನಾಗ ಎಷ್ಟೇ ಬರ್ತಾನೆ ಇದ್ರು ಮಗಳ ಹತ್ರ ಬರಬೇಕಾದ್ರೆ ಖಾಲಿ ಕೈಯಿಂದ ಯಾವತ್ತೂ ಬರೋದಿಲ್ಲ, ಯಾವ ತಂದೆ ತಾಯಿನೂ ಬರೋದಿಲ್ಲ. ಇವತ್ತು ನಮ್ಮಮ್ಮ ಎಷ್ಟೊಂದು ತಿಂಡಿ ತಿನಿಸು ತೊಗೊಂಡು ಬಂದಿದ್ರು. ಇವತ್ತಷ್ಟೇ ಅಲ್ಲ, ಅವ್ರು ಪ್ರತಿ ಸರಿ ಬರಬೇಕಾದ್ರೂ ನನ್ನ ಮಕ್ಕಳಂತೂ ಅವಳು ಬರ್ತಾಳ, ನಮ್ಮಮ್ಮ ಬರ್ತಾಳ ಅಂತಂದರೆ ಸಾಕು ಅವ್ರಿಗೆ ಅಷ್ಟು ಖುಷಿ. ಅದು ತೊಗೊಂಡು ಬಾಜಿ, ಇದು ತೊಗೊಂಡು ಬಾಜಿ ಅಂತ ಲಿಸ್ಟ್ ಮೇಲೆ ಲಿಸ್ಟ್ ಕೊಡ್ತಿರ್ತಾರೆ. ನಮ್ಮಮ್ಮನೂ ಯಾವುದೂ ಮಿಸ್ ಮಾಡೋಂಗಿಲ್ಲ, ಎಲ್ಲನೂ ತೊಗೊಂಡು ಬರ್ತಾರೆ ನನ್ನ ಮಕ್ಕಳು ಖುಷಿಗಾಗಿ ಅಂತೇಳಿ. ಇನ್ನು ಮನೆಯಿಂದ ಬುತ್ತಿನೂ ಕಟ್ಕೊಂಡು ಬಂದಿದ್ರು ಅವ್ರ. ಅಲ್ಲಿ ಯಾಕೆ ಕೂತಿ ಹೇಳು. ಇಷ್ಟು ದೊಡ್ಡ ಸೋಫಾದಾಗ ಜಾಗ ಇದ್ದಿಕ್ಕಿಲ್ಲ ನಿನಗೆ? ಅಲ್ಲಿ ಜಾಗ ಐತಿಲ್ಲ? ಹಾಂ, ಇಸ್ಕೊತಾರ ತಲೆ ಕೂತಾಳ ಹೋಗಿ. ನಮ್ಮ ಮನೆಯವರಿಗೆ ಮುದೋಳ್ದಾಗಿನ ಟೋಸ್ಟ್ ಅಂದ್ರೆ ಭಾಳ ಇಷ್ಟಪಡ್ತಾರೆ. ಸೊ ಹಂಗಾಗಿ ಅವು ಟೋಸ್ಟ್ ತೊಗೊಂಡು ಬಂದಾರೆ ನನ್ನ ಹಸ್ಬೆಂಡ್ಗೆ ಅಂತೇಳಿ. ಅವ್ರು ಪ್ರತಿ ಸರಿ ಹಿಂಗೆ ಬರಬೇಕಾದ್ರೆ ಸ್ವಲ್ಪ ಟೋಸ್ಟ್ ಅಲ್ಲಿಂದ ತೊಗೊಂಡು ಬರ್ತಾರೆ. ಇನ್ನು ವಡೆ ಮಾಡ್ಕೊಂಡು ಬಂದಾರ ಅಲ್ಲಿಂದ ನಮಗೆ ತಿನ್ನಕ್ಕಂಥೇಳಿ. ಆಮೇಲೆ ಚಪಾತಿ ಪಲ್ಯ ಡಬ್ಬಿನೂ ಕಟ್ಕೊಂಡು ಬಂದಿದ್ರು. ಎಲ್ಲರೂ ಸೇರಿಕೊಂಡು ಆರಾಮವಾಗಿ ಊಟ ಮಾಡ್ಕೊಂಡ್ವಿ. ದುಡ್ಡು ಬಂದು ಸೈಕಲ್ ಸೈಕಲ ಹೋಗಿಲ್ಲ ಅಪ್ಪಾಜಿ? ಹ್ಞೂ ಅತ್ತ ನಾವು ಇಲ್ಲ ಯಾವಾಗ ಎನ್ಸಿದ್ವಿ ಅವ್ ಏನು ಮಾಡಿದ? $50,000 ಕೊಡೋದು ಮತ್ತು ಲಾಭರ ಎಷ್ಟು ಬರ್ತದೆ ಅಷ್ಟು ಮಾಡ್ಕೊಂಡ್ರೆ ವರ್ಷಕ್ಕೆ ಒಂದು 2-3 ಲಕ್ಷ ರೊಕ್ಕದೇನ ಬರ್ತದೇನ? ಎಷ್ಟು ಲಕ್ಷ ಮಾಡ್ಕೊಂಡ್ರು 50,000 ಕೊಡೋದು. 50,000 ಕೊಡೋದು. ನಮ್ಮಮ್ಮಗ ಎಲೆಕ್ಟ್ರಿಕಲ್ ಲೈಟ್ರ್ ಆನ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಮಗ ಹೇಳ್ಕೊಡತ್ತಾನೆ ಈ ಥರ ಸ್ಟಾರ್ಟ್ ಮಾಡಜ್ಜಿ ಅಂತೇಳಿ. ನಮ್ಮ ಅಕ್ಕ ಬರ್ತಿದ್ದಂಗೆ ನನ್ನ ಮಕ್ಳಿಗೆ ನಿನ್ನೆ ಮಾಡಿಟ್ಟಿದ್ದು ಐಸ್ ಕ್ರೀಮ್ ನೆನಪಾತು. ನಿನ್ನೆ ಬ್ಲಾಗ್ನಾಗ ಐಸ್ ಕ್ರೀಮ್ ಮಾಡಿ ಮೋಲ್ಡ್ನಾಗ ಹಾಕಿಟ್ಟಿದ್ವಲ್ಲ, ಆ ಐಸ್ ಕ್ರೀಮ್ ತೆಗಿಬೇಕಂತೇಳಿ ತೆಗಿಯಾಕತ್ತಿದ್ರ. ಅವಂತೂ ಮಾಲೆ ಹೇಳಕ್ಕೆ ತಯಾರಿರಲಿಲ್ಲ, ಬರೀ ಕ್ಯಾಪ್ ಅಷ್ಟೇ ಕಿತ್ಕೊಂಡು ಬರಾಕತ್ತಿತ್ತು. ಆ್ಯಕ್ಚುಲಿ ಅದನ್ನು ಸ್ವಲ್ಪ ತಂಪು ನೀರಾಗಿ ಎದ್ದು ಆಮೇಲೆ ತೆಗಿಬೇಕಾಗಿತ್ತು. ನಾನು ಫಸ್ಟ್ ಟೈಮ್ ಮಾಡಿದ್ರಿಂದ ನನಗಂತೂ ಗೊತ್ತಾಗಲಿಲ್ಲ. ಆದರೆ ಟೇಸ್ಟ್ ಮಾತ್ರ ಸಾಕತ್ತಾಗಿತ್ತು. ಹಂಗೆ ತಿನ್ಕೊಂಡ್ರು ಅವರು. ಬಾಯಾಗ ಮಾತ್ರ ಮಸ್ತ್ ರುಚಿ ಆಗ್ಯಾವಲ್ಲ ಕಲ್ಲಂಗಡಿ. ಇನ್ನು ಹರಟಿ ಹೊಡಿತಾ ಟೈಮ್ ಹೋಗಿದ್ದ ಗೊತ್ತಾಗಲಿಲ್ಲ. ಎಲ್ಲರೂ ಸೇರಿಕೊಂಡೆ. ಸೊ ಕತ್ಲೆನ ಆಗೋಯ್ತು. ಇನ್ನು ನಮ್ಮಮ್ಮ ಅಂತೂ ನಮ್ಮ ಮನೆಗೆ ಬರ್ತಿದ್ದಂಗೆ ನನ್ನ ಮಕ್ಕಳ ಮುಖ ನೋಡಿ ಬಾಯಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎರ್ದಿಯೋ ಇಲ್ಲ, ಎಣ್ಣೆ ಸ್ನಾನ ಮಾಡಿಸೇ ಇಲ್ಲ ಅಂಥೇಳಿ. ಅದ್ರಾಗ ನನ್ನ ಮಗಳಿಗೆ ಅಂತೂ ಎಣ್ಣೆ ಸ್ನಾನ ಮಾಡಿಸಬೇಕಂತ ಹೇಳ್ಯಾರ ಅವರು. ಬಟ್ ನನಗಿಲ್ಲಿ ಮಾಡ್ಸಂಗಿಲ್ಲ ನಾನು ಹೇಳಬೇಕಂದ್ರೆ ಜಾಸ್ತಿ. ಆದರೆ ಲಾಸ್ಟ್ ಟೈಮ್ ಯುಗಾದಿನೂ ನಮ್ದು ಅಷ್ಟು ಚೆನ್ನಾಗಿ ಯುಗಾದಿ ಆಗಲಿಲ್ಲ, ನನ್ನ ಹಸ್ಬೆಂಡ್ ಮನೆಯಾಗಿರಲಾರ್ದಕ್ಕಾಗಿ. ಸೊ ಹಂಗಾಗಿ ಅದನ್ನು ಕೇಳಿದ್ರು, ಹಾಕಿಲ್ಲ ಅಂತಂದೆ. ಎಲ್ಲನೂ ಸೇರಿಕೊಂಡು ಕಾಂಬೋ ಆಫರ್ನಾಗ ಬೈದ ನನ್ನ ಮಗಳಿಗೆ ಎಣ್ಣೆ ಸ್ನಾನ ಮಾಡ್ಸತ್ತಾರ. ಒಂದು ಹೆಣ್ಣಿನ ಜೀವನ ಎಷ್ಟು ವಿಚಿತ್ರ ಅಲ್ಲ. ಯಾರ್ದೋ ಮನೆಯಾಗ ಮಗಳಾಗಿ ಹುಟ್ಟಿ ಬೆಳೆದು ದೊಡ್ಡೋಳಾಗಿ ಇನ್ಯಾರ್ದೋ ಮನೆಗೆ ಹೋಗಿ ಹೆಂಡತಿಯಾಗಿ ಸೊಸೆಯಾಗಿ ತಾಯಿಯಾಗಿ ತನ್ನ ಮಕ್ಕಳಿಗೆ ಅಷ್ಟೇ ಅಲ್ದ ತನ್ನ ಮೊಮ್ಮಕ್ಕಳಿಗೂ ಕೂಡ ಅದೇ ಪ್ರೀತಿ ಮಮಕಾರ ತೋರಿಸೋದು ಬರೀ ತಾಯಿಯಿಂದ ಮಾತ್ರ ಸಾಧ್ಯ ಆಗೋದು. ಆ ತಾಯಿ ಅನ್ನೋ ಸ್ಥಾನದಾಗ ಒಂದು ಅದ್ಭುತವಾದ ಶಕ್ತಿ ಐತಿ, ಅದೇ ಒಂದು ಹೆಣ್ಣು. ಸೊ ಇನ್ನು ಇಲ್ಲಿಗೆ ಬ್ಲಾಗ್ ಮುಗಿಸ್ತೀನಿ. ಇನ್ನು ನಾಳೆ ಹುಬ್ಳಿ ಶಾಪಿಂಗ್ ಹೋಗೋರಿದ್ದೀವಿ. ಸೊ ಯಾಕೆ ಏನು ಅಂಥೇಳಿ ನಾಳೆ ಬ್ಲಾಗ್ನಾಗ ತಿಳಿಸ್ತೀನಿ ಅಂತ. ನಾಳೆ ಬ್ಲಾಗ್ ಇದಕ್ಕಿಂತ ಇಂಟ್ರೆಸ್ಟ್ ಆಗಿರ್ತೈತಿ. ಸೊ ನಾಳೆ ಬ್ಲಾಗು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಾಗ. ಬಾಯ್.